ರಾಜ್ಯದಲ್ಲಿ ಭಾರತೀಯ ರಿಸರ್ವ್ ಬೆಟಾಲಿಯನ್ ಮತ್ತು ಕರ್ನಾಟಕ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಬೆಟಾಲಿಯನ್ಗಳಿಗೆ 3,000 ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಈ ಪ್ರಕ್ರಿಯೆ ಕಳೆದ 2-3 ತಿಂಗಳಿಂದ ನಡೆದಿದೆ ಎಂದು ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂ.ವಿ. ಸಲೀಂ ತಿಳಿಸಿದ್ದಾರೆ. ಘಟಕದ ಸ್ಥಳಕ್ಕೆ ಆಗಮಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡಿರುವ ಅವರು, ಶೀಘ್ರದಲ್ಲಿಯೇ ಕೆಜಿಎಫ್ ಬಿಆರ್ಐ ಘಟಕ ಪ್ರಾರಂಭವಾಗಲಿದೆ. ಡಿಎಆರ್ ಕಟ್ಟಡದಲ್ಲಿ ಕಚೇರಿಗಳು ಶುರುವಾಗಲಿದೆ. ಕಚೇರಿ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಬಿಆರ್ಐ ಘಟಕಕ್ಕೆ ಬರಲು ಇಚ್ಛಿಸುವ ಸಿಬ್ಬಂದಿಯಿಂದ ಒಪ್ಪಿಗೆ ಪತ್ರ ಕೇಳಲಾಗುತ್ತಿದೆ. ಇಲ್ಲಿಗೆ ಬರಲು ಇಚ್ಛಿಸುವವರು ಇಲ್ಲಿ ಕೆಲಸ ಮಾಡಬಹುದು ಎಂದಿದ್ದಾರೆ. ಕೆಜಿಎಫ್ ಹಾಗೂ ಬಂಗಾರಪೇಟೆ ಸೇರಿ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಪ್ರಾರಂಭಿಸುವ ಯೋಜನೆ ಇದೆ ಎಂದರು. ಈ ಸಂದರ್ಭದಲ್ಲಿ ಕೇಂದ್ರ ವಲಯದ ಐಜಿಪಿ ಲಾಬುರಾಮ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ಮತ್ತು ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು. ನಗರಕ್ಕೆ ಆಗಮಿಸಿರುವ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯಿಂದ ಗೌರವ ರಕ್ಷೆ ನೀಡಲಾಯಿತು. ಮಾನ್ಯರೇ, ಗೌರವ ರಕ್ಷೆಯು ತಮ್ಮ ಪರೀಕ್ಷೆಗಾಗಿ ಸಿದ್ಧವಾಗಿದೆ. ಗೌರವ ರಕ್ಷೆ ಪೂಜಾ ಶಸ್ತ್ರ, ಗೌರವ ರಕ್ಷೆ ವಿಸರ್ಜನೆ. ಈಗ ಎಷ್ಟು ಎಕರೆ ಹೇಳಿದ್ರಿ ನೀವು? 100 ಎಕರೆ. ಈಗ ಏನು ಕೆಲಸ ಫಂಕ್ಷನಲ್ ಆಗಬೇಕಂದ್ರೆ ಅಟ್ಲೀಸ್ಟ್ need at least 50 stands, sir. But that will become 25% from plot. 100 ಎಕರ್ಸ್ ಅಲ್ಲಿ ಸರ್ ನಮಗೆ ಈಗ ಅರೌಂಡ್ 1 ಕಿಲೋಮೀಟರ್ ಸರ್, 950 ಮೀಟರ್ಸಿಗೆ ಈಗ ಅರೌಂಡ್ 400 ಮೀಟರ್ಸ್. ಹ್ಞೂ ಸರ್, ಸೈಡ್ ಇಲ್ಲಾಕ್ಸಿಂದ ಈ ಕಡೆ ನಮಗೆ ರೆಸಿಡೆನ್ಷಿಯಲ್ಗೆ ಮತ್ತು ಮುಂದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಸು, ಆಫೀಸಸ್ಸು ಮತ್ತು ಕಮಾಂಡೆಂಟ್ ಕ್ವಾರ್ಟರ್ಸ್ಗಳು ರೆಸಿಡೆನ್ಸ್ ಪ್ಲಾನ್ ಮಾಡ್ತೀವಿ. ಸೊ ಅದಕ್ಕೆ ನಮ್ಮ ಇಂಟೀರಿಯರ್ ಪ್ಲ್ಯಾನರ್ಸ್ ಬಂದಿದೆ ಸರ್, ಅವರೊಂದು ಗೂಗಲ್ ಮ್ಯಾಪ್ ಇದನ್ನು ನಾವು ಇದಕ್ಕೆ ಮಾಡಿದ್ವಿ ಸರ್, ಅವತ್ತಿಗೆ ಒಂದು ಪ್ಲ್ಯಾನ್ ಮಾಡಿದ್ವಿ ಸರ್. ಇದು 100 ಎಕರ್ಸ್. It is a boundary of 600 acres, sir. Total for BGM. Two of the land is height. So this is trench is our boundary, sir. Fix made. We have done the trenching. So right around trench is. So this is. So this is the master plan. Albert, sir. ಸೊ ಇದ್ರದ್ದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತಾರೆ ಇದಕ್ಕೆ ಮಾಡ್ತಾರೆ ಸರ್. ಇನ್ನು ಅವತ್ತಿಗೆ ಸ್ಟಾರ್ಟ್ ಮಾಡಿದ್ವಿ, ಎ ಡಿ ಸರ್ ಜೊತೆ ಡಿಸ್ಕಸ್ ಮಾಡಿ ಅದೊಂದು ಫೈನಲ್ ಮಾಡ್ತೀವಿ. ಇದ್ರದ್ದು ಇನ್ನೂ ಜಸ್ಟ್ ಸ್ಟಾರ್ಟ್ 1 ವೀಕಲ್ಲಿ ಇದ್ರದ್ದು ಮಾಸ್ಟರ್ ಪ್ಲಾನ್ ಮಾಡಿದ್ವಿ. ಒಂದು ಸ್ಕಿಮ್ಯಾಟಿಕ್ ಮಾಡಿ ಮಾಸ್ಟರ್ ಪ್ಲಾನ್ ಸ್ಕಿಮ್ಯಾಟಿಕ್ ಮಾಡಿದ್ವಿ. ಸರಿ ಸರಿ ಮ್ಯಾಟಿಕ್ ಮಾಡಿ ಸರ್. ಆ್ಯಸ್ ವರ್ಚುವಲ್ ಇಲ್ಲಿಗೆ ನಾವು ಆ್ಯಸ್ ಪರ್ ಲೊಕೇಶನ್ಗೆ ಸರ್ವೆ ಪ್ರಕಾರ ಇದು ಕಳಿಸಿ ನಮ್ಮ ಕೌಂಟ್ರೋಲ್ ಪ್ರಕಾರ ಸ್ವಲ್ಪ ವೇರಿಯೇಷನ್ಸ್ ಆಗ್ತದೆ. ಅದನ್ನ ಪೊಸಿಷನ್ ರೋಡ್ಸು ಫ್ಲೋರಿಂಗ್ ಎಲ್ಲ ಆಗಿತ್ತು, ಪ್ಲಸ್ ಶೀಟ್ಸ್ ಎಲ್ಲ ಓಲ್ಡ್ ಅಸ್ಬೆಸ್ಟಾಸ್ ಶೀಟ್ಸ್ ಎಲ್ಲ ಇತ್ತು. ಸೊ ಅದನ್ನು ಅಟ್ಲೀಸ್ಟ್ ಹೆರಿಟೇಜ್ ಬಿಲ್ಡಿಂಗ್ ಅಂತ ಇಟ್ಕೊಂಡಿದ್ರು ನಾವು ಮಿನಿಮಮ್ ರಿಪೇರ್ ತೊಗೊಳ್ತೀವಿ ಸರ್. ಅದೇ ತುಂಬ ಜಾಸ್ತಿ ಆಯ್ತು ಅಂದರೆ ವೆರಿ ಮಿನಿಮಮಲ್ಲಿ ಸಾಧ್ಯ ಆದರೆ ಮಿನಿಮಲ್ ಮಾಡಿ 50 ವಾಟರ್ ಸ್ಯಾನಿಟರಿ ಎಲ್ಲ ಬೇಕಲ್ಲ ಸರ್. ಅದು ಕಂಪ್ಲೀಟ್ಲಿ ಬಿಲ್ಡಿಂಗ್ ವಾಸ್ ನಾಟ್ ಯೂಸ್ ಸರ್, ನಾಟ್ ಇನ್ ಯೂಸ್. ಸೊ ನಾವು ಹೊಸ ಡಿಆರ್ ಕಟ್ಟಿದಾಗ ಇದನ್ನು ಇದನ್ನು ರಿಪೇರ್ ಮಾಡಿಕೊಡ್ತೀವಿ ಸರ್. ಓಕೆ, ಆಲ್ ರೈಟ್ ಸರ್. ಡಿಪಾರ್ಟ್ಮೆಂಟ್ ಮಿನಿಮಲ್ ಟೀಚಿಂಗ್ ಓನ್ಲಿ, ಬಟ್ ಟೆಂಡರ್ ಮಾಡಿದ್ದೀವಿ. ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ನಡೀತಾ ಇದೆ. ಪ್ರೊಕ್ಯೂರ್ಮೆಂಟ್ ಆದ ತಕ್ಷಣ ಬಿಕಾಸ್ ಅಷ್ಟು ಜನ ಮಾಡಬೇಕು ಯಾರು ನಮ್ಮ ಕಂಪ್ನಿ ಆಲ್ಸೋ ಹ್ಯಾಸ್ ಟು ಮ್ಯಾನುಫ್ಯಾಕ್ಚರ್ ಸೋ ಮೆನಿ ಕ್ಯಾಪ್ಸ್. ವೆನ್ ಇಟ್ ವಿಲ್ ಬಿ ಸ್ಟ್ರೀಮ್ಲೈನ್ಡ್ ಅದು ನಾವು ಆ್ಯಕ್ಚುಲಿ ಲಾಂಚ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮಂತನ್ನೇ. ಒನ್ಸ್ ಅದು ಸಪ್ಲೈ ಆದಮೇಲೆ ಕ್ಯಾಪ್ಸ್ ಎಲ್ಲರೂ ಬಂದುಬಿಡ್ತಿದೆ. ಸೊ ಟೆಂಡರ್ ಹಸ್ ಬಿನ್ ಕಾಲ್ಡ್. ಈಗ ರಿಗಾರ್ಡಿಂಗ್ ದಿ ಆನಂದ್ ಗಲಬುರ್ಗಿ ಬೋಟ್ ಥೆಫ್ಟ್ ಬಗ್ಗೆ ಸರ್, ವಾಟ್ ಈಸ್ ದಿ ಪ್ರೆಸೆಂಟ್ ಪ್ರೋಗ್ರೆಸ್? SIT government has formed an SIT. What is the present progress, sir? SIT care because now sir is the chief of entire state now, sir. Okay, but SIT is investigating.
SIT will give you all the details after little time. They also need some time to. Regarding the Dharmasthala. Again, there is another. ಇಲ್ಲ same ಇಲ್ಲ because sir is the chief of entire There state. is one more SIT is there. Once the SIT completes investigation, everything will be. ಯಾವಿಂದ ಫಂಕ್ಷನ್ ಆಗುತ್ತೆ ಸರ್? ಯಾವುದು? IRB IRB ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಾವು ನಾಮಿನೇಷನ್ಸ್ ಕಾಲ್ ಮಾಡಿದ್ದೀವಿ ಈಗ ಆಲ್ರೆಡಿ. ನಾಮಿನೇಷನ್ಸ್ ಕಾಲ್ ಮಾಡಿದ್ದೀವಿ. ವಿಲ್ಲಿಂಗ್ನೆಸ್ ತಗೊಳ್ತಾ ಇದ್ದೀವಿ. ಇಫ್ ಪೀಪಲ್ ಯಾರಾದರೂ ವಿಲ್ಲಿಂಗ್ನೆಸ್ ಕೊಟ್ಟರೆ ಪೋಸ್ಟಿಂಗ್ ಮಾಡಿಬಿಡ್ತೀವಿ. ಪೋಸ್ಟಿಂಗ್ ಮಾಡಿ ಕಾರ್ಯಗತಿಗೆ ಬರ್ತದೆ. ಇನ್ಫ್ಯಾಕ್ಟ್ ನಾವು ಅವತ್ತಿನ ಇನ್ನೊಂದು IRB ಬೆಟಾಲಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಲ್ಲೂ ಆಲ್ರೆಡಿ ನಾಮಿನೇಷನ್ಸ್ ಕಾಲ್ ಮಾಡಿ ಈಗ ಒಂದು ಪ್ಲಟೂನ್ನ ಸ್ಟಾರ್ಟೇ ಮಾಡೋಣ ಅಂತ ಇದ್ದೀವಿ ಈಗ. ಇಲ್ಲೂ ಸಹ ಯಾರು ವಿಲ್ಲಿಂಗ್ನೆಸ್ ಕೊಟ್ಟರೆ ಈ ಭಾಗದವರು ಅಥವಾ ಇಲ್ಲಿ ಬಂದು ಕೆಲಸ ಮಾಡೋರು ವಿಲ್ಲಿಂಗ್ನೆಸ್ ಕೊಟ್ಟರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತೀವಿ. ರೆಕ್ರೂಟ್ಮೆಂಟ್ ಮೇ ಟೇಕ್ ಟೈಮ್, ಸ್ವಲ್ಪ ಸಮಯ ಆಗುತ್ತೆ ಅದಕ್ಕೆ ರೆಕ್ರೂಟ್ಮೆಂಟ್ ನೇಮಕಾತಿ ಎಲ್ಲ ಮಾಡಲಿಕ್ಕೆ. ಬಟ್ ಫಂಕ್ಷನಲ್ ಈಗ ಆಲ್ರೆಡಿ ಅವರು ಒಂದು ನಮ್ಮ ಆಲ್ರೆಡಿ DR ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಕಾರ್ಯಗತಿಗೆ ಬರ್ತದೆ. ಇನ್ಫ್ಯಾಕ್ಟ್ ದಿಸ್ ಕನ್ಸ್ಟ್ರಕ್ಷನ್ ಪಾರ್ಟ್ ಏನಿದೆ ಅದು ಸ್ವಲ್ಪ ತ್ವರಿತಗತಿಯಲ್ಲಿ ಮಾಡಬೇಕು ಅಂತ ನಮ್ಮ ಪ್ರಯತ್ನ ಇದೆ. ಸರ್, ನಮ್ಮ ಜಿಲ್ಲೆಗೆ ರಾಜ್ಯಾದ್ಯಂತ ಎಲ್ಲ ಕಡೆ ಆಂಬುಲೆನ್ಸ್ ಕೊಟ್ಟಿದ್ದೀರಾ, ನಮ್ಮ KGF ಜಿಲ್ಲೆಗೆ ಕೊಟ್ಟಿಲ್ಲ. ಏನಂತಂದರೆ ಈಗ ಹೈವೇನಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾಯಿದೆ ಸರ್. ಈಗ ಅದೊಂದು ರಿಕ್ವೈರ್ಮೆಂಟ್ ಇತ್ತು ಸರ್, ಒಂದು ಆಂಬುಲೆನ್ಸ್ ಆಗುತ್ತೆ. ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ರಿಕ್ವೈರ್ಮೆಂಟ್ ಇದೆ. ಬಂಗಾರಪೇಟೆ ಅಂಡ್ KGF ಸೇರಿಸಿ ಮಾಡೋಣ ಅಂತ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮೇನ್ ಪೊಲೀಸ್ ಸ್ಟೇಷನ್ಗೆ ಆಫೀಸರ್ಸ್ ಇಲ್ಲ ಸರ್ ಬಹಳ ದಿವಸದಿಂದ. ಆಮೇಲೆ ಗೆಸ್ಟ್ ಹೌಸ್ ಇಲ್ಲ ನಮ್ಮ KGF ಜಿಲ್ಲೆಗೆ. ಇಡೀ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ಕೊಟ್ಟಿದ್ದೀರಾ, ಆದರೆ ನಮ್ಮ KGF ಜಿಲ್ಲೆಗೆ ಮಾತ್ರ ಏನೂ ಕೊಟ್ಟಿಲ್ಲ. ಗೆಸ್ಟ್ ಹೌಸ್ ಹೋಗಲಿ, ಆಮೇಲೆ ಕಲ್ಯಾಣ ಮಂಟಪ ಹೋಗಲಿ, ಮತ್ತೆ ಈಗ ಎಷ್ಟು ದೊಡ್ಡ ಒಂದು ಸಂಸ್ಥೆಯಲ್ಲಿ ಬರ್ತಾ ಇದೆ ಪೊಲೀಸ್ದು. ಓಕೆ, ಅದರಲ್ಲಿ ಎಲ್ಲ ಬಂದ್ಬಿಡ್ತದೆ. ಓಕೆ, Any reforms in the department, sir? Any reforms? Any proposal reforms? ವೆಲ್ ಸಿ ಮೇನ್ ಥಿಂಗ್ ಏನಂದರೆ ಪೊಲೀಸಲ್ಲಿ ಪಾರದರ್ಶಕತೆ ಬರಬೇಕು, ಮೋರ್ ಟ್ರಾನ್ಸ್ಪರೆನ್ಸಿ ಫಂಕ್ಷನಿಂಗ್, ಅದ್ರ ಬಗ್ಗೆ ನಮ್ಮ ಫೋಕಸ್ ಏರಿಯಾ ಇದೆ. ಪ್ಲಸ್ ವಿಕ್ಟಿಮ್ ಸೆಂಟ್ರಿಕ್ ಅಪ್ರೋಚ್. ವಿಕ್ಟಿಮ್ ಅಂದರೆ ಯಾರು ಅಪರಾಧಕ್ಕೆ ನೊಂದಿರ್ತಾರೆ ಮತ್ತು ಯಾರು ಅಪರಾಧಕ್ಕೆ ಒಳಗಾಗಿರ್ತಾರೆ ಅವರ ಸಾಂತ್ವನ ಏನಿದೆ ಅಥವಾ ಅವರ ಇದು ಅದರ ಬಗ್ಗೆ ಜಾಸ್ತಿ ಫೋಕಸ್ ನಾವು ಈಗ ಮಾಡ್ತಾ ಇದ್ದೀವಿ. ಸರ್, ಸ್ಟೇಟಲ್ಲಿ ಚಾಲೆಂಜಿಂಗ್ ಟಾಸ್ಕು ಒಂದು ಕ್ರೈಮು, ಸೈಬರ್ ಕ್ರೈಮು, ಟ್ರಾಫಿಕ್ ಏನಿದೆ ದಿನ ದಿನ ಇನ್ಕ್ರೀಸ್ ಆಗ್ತಾ ಇದೆ. ಇದು ಇನ್ಕ್ರೀಸಿಂಗ್ ಬಿಕಾಸ್ ಯಾಕಂದರೆ ಈಗ ಸ್ವಲ್ಪ ಎಕಾನಮಿ ಡೆವಲಪ್ ಆಗ್ತಾ ಇರೋದ್ರಿಂದ ಅದು ಟ್ರಾಫಿಕ್ ಅಥವಾ ವೆಹಿಕ್ಯುಲರ್ ಇದಕ್ಕೆ ಜಾಸ್ತಿ ಆಗ್ತಾ ಇರ್ತದೆ ಅದು. ಸೊ ಅದಕ್ಕೋಸ್ಕರ ನಾವು ಮೇಜರ್ ನಮ್ಮ ಫೋಕಸ್ ಪರ್ಟಿಕ್ಯುಲರ್ಲಿ ಟೌನ್ ಮತ್ತು ಸಿಟಿ ಏರಿಯಾಸ್ಗಳಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಕೊಡ್ತಾ ಇದ್ದೀವಿ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಬಳಕೆ ಆದರೆ ಆದಷ್ಟು ಪರ್ಸನಲ್ ವೆಹಿಕಲ್ಸ್ ಕಡಿಮೆ ಆಗುತ್ತೆ, ಟ್ರಾಫಿಕ್ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಸೊ ಈ ವಿಷಯದಲ್ಲಿ ಪರ್ಟಿಕ್ಯುಲರ್ ಬೆಂಗಳೂರಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಮೆಟ್ರೋ ಕಾಮಗಾರಿ ಬಹಳ ತ್ವರಿತಗತಿಯಿಂದ ನಡೀತಾ ಇದೆ. ಇನ್ಫ್ಯಾಕ್ಟ್ ಇನ್ನೂ 2 ಫೇಸಸ್ಸು ಇನ್ನೊಂದು 2 ಇಯರ್ಸ್ ಒಳಗಡೆ ಅದು ಕಂಪ್ಲೀಟ್ ಆಗುತ್ತೆ. ಆವಾಗ ಬಹಳ ಪರಿಣಾಮಕಾರಿಯಾಗಿ ಬದಲಾವಣೆ ಆಗುತ್ತೆ ಟ್ರಾಫಿಕ್ ಸಿಚುವೇಶನ್ ಬೆಂಗಳೂರು ಸಿಟಿನಲ್ಲಿ. ಅದೇ ರೀತಿ ಬೇರೆ ಟೈರ್ 2 ಸಿಟೀಸ್ ಮತ್ತು ಟೈರ್ 3 ಸಿಟೀಸ್ ಏನಿದೆ ಅದರಲ್ಲೂ ಸಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಸ್ವಲ್ಪ ಜಾಸ್ತಿ ಜನ ಬಳಕೆ ಜಾಸ್ತಿ ಆದರೆ ಆದಷ್ಟು ಟ್ರಾಫಿಕ್ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಸರ್, ಈಗ ಪೊಲೀಸ್ಟು ಪಾಪ್ಯುಲೇಷನ್ ರೇಷಿಯೋ ಪ್ರಕಾರ ಕಡಿಮೆ ಇದೆ ಪೊಲೀಸ್ ಪರ್ಸನಲ್ಸು. ಅದೇನಾದರೂ ಪ್ರಪೋಸಲ್ ಏನಾದ್ರು ಕೊಡಲಿಕ್ಕೆ? ಹೌದು, ಈಗ ನೋಡಿ ಇದರಲ್ಲೇ ವಿತಿನ್ ಸ್ಪ್ಯಾನ್ ಆಫ್ 3-4 ಮಂತ್ಸಲ್ಲೇ 3 ಬಟಾಲಿಯನ್ಗಳು, 2 IRB ಬಟಾಲಿಯನ್ ಸ್ಯಾಂಕ್ಷನ್ ಆಗಿದೆ, 1 KSISF ಬಟಾಲಿಯನ್ ಸ್ಯಾಂಕ್ಷನ್ ಆಗಿದೆ. ಅಂದರೆ 3000 ಪೊಲೀಸವರು ಹೊಸದಾಗಿ ಸ್ಯಾಂಕ್ಷನ್ ಆಗಿದೆ. ಸೊ ಇದು ನೋಡಿದ್ರೆ ನಾವು ಆ ಗತಿ ನೋಡಿದ್ರೆ ಈಗ ಏನು ಅಂತರ ಏನಿದೆ ಪೊಲೀಸ್ ಪಬ್ಲಿಕ್ ರೇಷನ್ ಅದು ಭಾಳ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಸರ್, ಆಮೇಲೆ ಸ್ಟೇಟಲ್ಲಿ ಪೊಲೀಸ್ ಡೆಲಿವರಿ ಸಿಸ್ಟಮ್ ಹೇಗಿದೆ ಸರ್? ಪೊಲೀಸ್ ಫೋರ್ಸ್ ಕಡಿಮೆ ಇದೆ ಅಂತ ಇಲ್ಲ, ಈಗ ಆ ಥರ ನೋಡಿದ್ರೆ ಯಾವಾಗಲೂ 100 ವರ್ಷ ಹಿಂದೆನೂ ಕಡಿಮೆ ಇತ್ತು. ಓಕೆ, ಸೊ ಅದು ಆ ಐಡಿಯಲ್ ರೇಷಿಯೋ ಏನಿರ್ತದಲ್ಲ ಅದು ಬರೋದು, ಅಥವಾ ಡೆವಲಪ್ಡ್ ದೇಶಗಳು ಏನಿದೆ ಆ ರೇಷಿಯೋ ಬರೋದು ಸ್ವಲ್ಪ ಸಮಯ ಆಗುತ್ತೆ. ಬಟ್ ಖಂಡಿತ ಆಗುತ್ತೆ. ಈಗ ಲಾಸ್ಟ್ 3 ಮಂತ್ಸ್ದೇ ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಪೊಲೀಸ್ ಡೆಲಿವರಿ ಸಿಸ್ಟಮ್ ಹೇಗಿದೆ ಸರ್? ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಈಗ ನೀವು ಮನೆ ಮನೆಗೆ ಪೊಲೀಸರು ಏನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ, ಅದರ ಮುಖ್ಯ ಉದ್ದೇಶ ಇಷ್ಟೇ, ಆದಷ್ಟು ಜಾಸ್ತಿ ಹತ್ತಿರ ಆಗಬೇಕು ಪೊಲೀಸರು, ಆದಷ್ಟು ಜಾಸ್ತಿ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಇರಬೇಕು ಪೊಲೀಸ್ ಕೆಲಸ ಕಾರ್ಯಗಳಲ್ಲಿ ಅಂತ ಅದರ ಬಗ್ಗೆ ಜಾಸ್ತಿ ನಾವು ಒತ್ತು ಕೊಡ್ತಾ ಇದ್ದೀವಿ. Sir, regarding the police band, sir, one more question. Police band is very familiar and it is doing very fantastically. Any upgradation in the police band, sir? Because our Karnataka police band has been recognized in the national level. ನೀವು ಒಂದು ಕೆಲಸ ಮಾಡಿ, 26ನೇ ತಾರೀಕಿಗೆ ಮೈಸೂರಿಗೆ ಬನ್ನಿ, ಮಾಸ್ ಬ್ಯಾಂಡ್ ಪ್ರೋಗ್ರಾಮ್ ಇದೆ, ಬಹಳ ಚೆನ್ನಾಗಿದೆ. Any upgradation, sir? Any upgradation in the police band? ನೀವು ಅದು ನೋಡಿ, ಬಿಕಾಸ್ ಅದು ಟ್ರೆಡಿಷನಲ್ ಬ್ಯಾಂಡ್ಸ್ ನಮ್ದು ಏನಿದೆ Yes, sir. ಆ ಟ್ರೆಡಿಷನಲ್ ಬ್ಯಾಂಡ್ನ ರಿಟೈನ್ ಮಾಡಿದ್ದೀವಿ ನಾವು.
Super. That we want, sir. Okay. ಟ್ರೆಡಿಷನಲ್ ಬ್ಯಾಂಡ್ ಪರ್ಟಿಕ್ಯುಲರ್ಲಿ ನಮ್ಮ ಕರ್ನಾಟಕ ಬ್ಯಾಂಡ್ ಏನಿದೆ ಕ್ಲಾಸಿಕಲ್ ಬ್ಯಾಂಡ್ ಇರೋದು Okay, ಮತ್ತೆ ಇಂಗ್ಲಿಷ್ ಬ್ಯಾಂಡ್ ಏನಿದೆ ಎರಡು, ದಟ್ ಇಸ್ ಇಂಗ್ಲಿಷ್ ಆರ್ಕೆಸ್ಟ್ರಾ ಅಂತ ಕರಿತೀವಿ ಅದು. Okay. ಅದು ನಮ್ಮ ಕರ್ನಾಟಕ ಪೊಲೀಸ್ ಬ್ಯಾಂಡ್ ಅಂದ್ರೆ ಮುಖ್ಯ ಇರುವಂತದ್ದು ಅದು ಎರಡು ಬ್ಯಾಂಡ್. ಓಕೆ, ಅದನ್ನ ಬಹಳ ಚೆನ್ನಾಗಿ ರಿಟೈನ್ ಮಾಡಿದ್ದೀವಿ. So classical and as well as the English has been ಎರಡು ಇದೆ. retained. Classical has been retained. ಸರ್ ಆಮೇಲೆ as far as KGF is concerned, we have no problem in police department. We have lucky. Yes, ನಿಮ್ಮಲ್ಲಿ ಒಂದು ಎಲ್ಲ ಸ್ಟಾಪ್ ಆಗಿದೆ. ಉತ್ಸಾಹಿ ಅದೇ proactive. ಆಫ್ಟರ್ ಲಾಂಗ್ ಟೈಮ್ ಎಲ್ಲ illegal activities stop. Yes, sir. Let's hope That it go to. all your expectations will be. Thank you. Sir, ನಮ್ದು paper ಇದೆ.